ಸಕು, ಅರೆ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಏನಂದ್ರೆ ಇದ್ ನೋಡಿ, ನಾನ್ ನಿಮ್ಗೋಸ್ಕರನೇ ಇದನ್ನ ಹೊಲ್ದಿದ್ದೀನಿ. ಸಕು, ಪಕ್ಕಕ್ಕೆ ಸರ್ಕೋ, ಹೋಗು. ನಡಿ ಗೆಳೆಯ, ತಡ ಆದ್ರೆ ಸಕ್ಕು ಇಲ್ಲಿಗೆ ಬಂದ್ಬಿಡ್ತಾಳೆ. ನೀನ್ ಇನ್ನೊಂದ್ ಸ್ವಲ್ಪ ವೇಗವಾಗಿ ಹೋಗು, ಸಕ್ಕುನ ಭೇಟಿ ಮಾಡ್ಬೇಕು. ದೊಡ್ಡ ದೊಡ್ಡವ್ರು ಕೂಡ ಬಾಬಾ ಮುಂದೆ ತಲೆ ಬಾಗ್ತಾರೆ. ತಿರುಗ್ ಬಿದ್ದವ್ರನ್ನ ಅವರು ಅಂತ್ಯ ಮಾಡ್ಬಿಡ್ತಾರೆ. ಯಾಕೆ ದಡ್ಡಿ ತರ ಆಡ್ತಿದ್ಯಾ ಸಕ್ಕು? ಶರಣಾಗು, ಪ್ರಾಣ ಭಿಕ್ಷೆ ಕೊಡ್ತಾರೆ. ಎಷ್ಟೊತ್ತಿಗೆ ಶುರು ಮಾಡ್ತಾರೆ ಅಗ್ನಿಶುದ್ಧಿ ಕಾರ್ಯಕ್ರಮನ? ಅತ್ತೆ, ದಯವಿಟ್ಟು ನನ್ನ ಇಲ್ಲಿಂದ ಬಿಡಿಸಿ, ನನ್ನ ಕಾಪಾಡಿ ಅತ್ತೆ. ನೀವು ಮಾತ್ರ ನನ್ನ ಕಾಪಾಡೋಕ್ ಸಾಧ್ಯ. ದಯವಿಟ್ಟು ನನ್ನ ಕಾಪಾಡಿ ಅತ್ತೆ. ಬಾಯಿ ಮುಚ್ಚು. ಸೂರ್ಯಾಸ್ತ ಆದ್ಮೇಲೆ ಶುರು ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರೆ? ನೀವು ಇವಳನ್ನ ಸುಟ್ಟು ಹಾಕ್ಬಿಡ್ತೀರಾ? ಯಾಕೆ ತಲೆ ಕೆಟ್ಟೋಳ್ ತರ ಮಾತಾಡ್ತಿದ್ಯಾ? ಅಗ್ನಿ ಶುದ್ಧಿ ಮಾಡ್ಬೇಕು ಅಂದ್ರೆ ಅಗ್ನಿ ಸ್ಪರ್ಶ ಮಾಡ್ಲೇಬೇಕು ಮನೋರಮ. ಮಹಾಕಾಳ ಆಜ್ಞೆ ಮಾಡಿದಾನೆ, ಸೂರ್ಯಾಸ್ತ ಆದ್ಮೇಲೆ ಅಗ್ನಿ ಶುದ್ಧಿ ಮಾಡು ಅಂತ. ಯೋಚನೆ ಮಾಡಿ ನಿರ್ಧಾರ ತಗೋಂತ ಹೇಳಿದ್ದೆ. ನನಗ್ ಶರಣಾಗದೆ ಇದ್ರೆ ಮಹಾಕಾಳನ್ ಹತ್ರ ಕಳಿಸ್ತೀನಿ ಅಂತ ಹೇಳಿದ್ದೆ. ಅವಳ ಸಾವು ಬದುಕು ಅವಳ ಕೈಯಲ್ಲೇ ಇದೆ. ಇದು ನನ್ನ ಗುರು ಮಹಾಕಾಳನ ಆಜ್ಞೆ. ಇವತ್ತು ಅಗ್ನಿ ಶುದ್ಧಿ ನಡೆಯುತ್ತೆ. ಚಿಕ್ಕಮ್ಮವ್ರಿಗೆ ಯಾಕೆ ಈ ಗತಿ ತಂದೆ ಪಾಂಡುರಂಗ? ಜನ ಬಾಯಿ ಕಷ್ಟದಲ್ಲಿ ಸಿಲುಕಿದಾಗ ಅವಳನ್ನ ಕಾಪಾಡಿದ್ ನೀನೇ ಅಲ್ವಾ? ಈಗ ಯಾಕೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಹಾಗೆ ನಿಂತ್ಕೊಂಡಿದ್ಯಾ? ಬೇಗ ಬಾ ಪಾಂಡುರಂಗ, ಅಮಾಯಿಕೆ ಆಗಿರೋ ನಿನ್ ಭಕ್ತಿನ ಕಾಪಾಡು. ಅಯ್ಯೋ ಸಕ್ಕು, ನಿನ್ಗೆ ಯಾಕೆ ಇಷ್ಟೊಂದು ಹಠ? ಸಾವಿನ ಅಂಚಲ್ಲಿದ್ರು ಕೂಡ ನೀನು ಯಾಕೆ ಮಾತು ಕೇಳ್ತಾ ಇಲ್ಲ? ಆ ಪಾಂಡುರಂಗನ ಮರ್ತ್ ಹೋಗು. ನಾಗೋಜಿ ಬಾಬಾಗೆ ಶರಣಾಗು. ಪಾಂಡುರಂಗನ ನಾಮಸ್ಮರಣೆ ಮಾಡ್ಬೇಡ, ಸುಖವಾಗಿರ್ತೀಯ. ಅವನನ್ನ ಪೂರ್ತಿಯಾಗಿ ಮರ್ತು ಬಿಡು. ಬಾಬಾಗೆ ಶರಣಾಗು. ಇಲ್ಲ ಅತ್ತೆ, ಅದ್ ನನ್ನಿಂದ ಆಗಲ್ಲ ಅತ್ತೆ. ಪಾಂಡುರಂಗನ ಮರೆಯೋಕ್ ಸಾಧ್ಯ ಇಲ್ಲ ಅಂತ ಬಾಬಾ ಅವ್ರಿಗೆ ಹೇಳಿದ್ದೀನಿ. ನನ್ನ ನಾಡಿಗಳಲ್ಲೂ ಅವನೇ ತುಂಬಿಕೊಂಡಿದ್ದಾನೆ. ನಾನು ಅವನ ಹೆಸರನ್ನ ಬಾಯಲ್ಲಿ ಸ್ಮರಣೆ ಮಾಡದೇ ಇದ್ರು ನನ್ನ ಪ್ರತಿ ಉಸಿರಲ್ಲೂ ಆ ಪಾಂಡುರಂಗ ಇದ್ದೇ ಇರ್ತಾನೆ ಅತ್ತೆ. ನಾನು ಸುಳ್ಳು ಪ್ರಮಾಣ ಹೇಗ್ ಮಾಡೋಕ್ಕಾಗತ್ತೆ? ಪಾಂಡುರಂಗ ನನ್ನ ಪ್ರಾಣ, ನನ್ನ ಉಸಿರು ಅತ್ತೆ. ನೋಡಿದ್ಯಾ ಅವಳ ಹಠ? ನೋಡಿದ್ಯಾ ಎದುರು ಮಾತಾಡ್ತಾ ಇದ್ದಾಳೆ? ನಾನ್ ಮಹಾಕಾಳನ ಶಿಷ್ಯ. ನನ್ನ ಮನ್ಸಲ್ಲಿ ಅವನ ನಾಮಸ್ಮರಣೆ ಮಾಡ್ತಾ ಇರ್ತೀನಿ. ಇದು ನನ್ನ ಗುರುವಿನ ಆಜ್ಞೆ. ಅವನ ಆಜ್ಞೆನ ನಾನು ಚಾಚು ತಪ್ಪದೆ ಪಾಲಿಸ್ತೀನಿ. ಜೈ ಮಹಾಕಾಳ! ಜೈ ಮಹಾಕಾಳ! ನಿನ್ನ ಆಜ್ಞೆನ ನಾವು ಪಾಲಿಸ್ತೇವೆ. ಈ ಹುಡುಗಿ ಕೊಬ್ಬನ್ನ ಇಳಿಸ್ತೇವೆ. ಇವಳ ಅಹಂಕಾರನ ಬೂದಿ ಮಾಡ್ತೀವಿ, ಬೂದಿ. ಏನ್ ಮನೋರಮ, ನೀನು ಈ ನಾಗೋಜಿ ಬಾಬಾ ಮೇಲೆ ಅನುಮಾನ ಪಡ್ತಿದ್ಯಲ್ವಾ? ನಿನಗ್ ನನ್ ಮೇಲೆ ಅನುಮಾನ ಇದ್ರೆ ನಿನ್ ಸೊಸೆನ ಕರ್ಕೊಂಡ್ ತಕ್ಷಣ ಇಲ್ಲಿಂದ ಹೊರಟೋಗೋ. ಇಲ್ಲ ಬಾಬಾ ಅವ್ರೆ, ನನ್ ಮನ್ಸಲ್ಲಿ ಯಾವುದೇ ಅನುಮಾನ ಇಲ್ಲ. ನನಗ್ ನಿಮ್ಮೇಲೆ ನಂಬಿಕೆ ಇದೆ, ಪೂರ್ತಿ ನಂಬಿಕೆ ಇದೆ. ಆದ್ರೆ ನಿನ್ ಕಣ್ಣಲ್ಲಿ ನನ್ಗೆ ಅನುಮಾನ ಕಾಣಿಸ್ತಿದೆ. ಆ ಕಣ್ಗಳಲ್ಲಿ ನನಗೆ ಸಕ್ಕು ಬಗ್ಗೆ ಇರೋ ಅನುಕಂಪ, ಕರುಣೆ ಕಾಣಿಸ್ತಿದೆ. ನಿನ್ ಸೊಸೆನ್ ಕರ್ಕೊಂಡು ಇಲ್ಲಿಂದ ಹೋಗು ಮನೋರಮ. ಪ್ರತಿಫಲ ಅನುಭವಿಸೋದಕ್ಕೆ ಸಿದ್ಧವಾಗಿರು. ನಿನ್ ಸಂಪತ್ತು, ವೈಭವ, ಹೆಸರು, ಪ್ರತಿಷ್ಠೆ ಎಲ್ಲ ಸರ್ವನಾಶ ಆಗೋಗುತ್ತೆ.
ನೀನು ಬಿಕಾರಿ ಆಗೋಗ್ತೀಯಾ, ಬೀದಿ ಬಿಕಾರಿ ಆಗೋಗ್ತೀಯಾ. ಕರ್ಕೊಂಡು ಹೋಗು ನಿನ್ ಸೊಸೆನ ಇಲ್ಲಿಂದ ಕರ್ಕೊಂಡು ಹೋಗು. ನಾನ್ ಕಣ್ ಮುಂದೆ ಇರ್ಬೇಡ, ಕರ್ಕೊಂಡು ಹೋಗು. ಇಲ್ಲ ಇಲ್ಲ ಬಾಬಾ ಅವ್ರೆ, ಅತ್ತೆ, ಇಷ್ಟೊತ್ತಿಗೆ ಅವರು ಹಿಂತಿರುಗಿ ಹೊರಟಿರ್ತಾರೆ. ಇವತ್ತು ಮನೆಗೆ ಬರ್ತಾರೆ. ಪಾಂಡುರಂಗ, ಅವ್ರು ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡೋ ಹೋಗಿ ಯಾವಾಗ್ಲೂ ನೀನೇ ಮಾಡ್ತೀಯ. ಅವ್ರಿಗೆ ಎಲ್ಲಿದ್ದಾರೆ?